ಒಂದು ಸೀರಿಯಲ್ ಕಾಣಿಸ್ಕೊಳ್ತಾರೆ, ಅದಾದ್ಮೇಲೆ ಅವ್ರು ಕಾಣಿಸ್ಕೊಳ್ತಾ ಇಲ್ಲ. ಆಪರ್ಚುನಿಟಿ ಕಮ್ಮಿ ಆಗ್ತಾ ಇದೆಯಾ? ಈ ಪ್ರಶ್ನೆನ ಆನ್ಸರ್ ಮಾಡೋದಕ್ಕೆ ನಾನು ಪರ್ಫೆಕ್ಟ್ ಆಗಿರೋ ವ್ಯಕ್ತಿ. ಯಾಕಂದ್ರೆ ಆಲ್ಮೋಸ್ಟ್ 6ರಿಂದ 7 ವರ್ಷ ನನಗೆ ಏನೂ ಕೆಲಸನೇ ಇರಲಿಲ್ಲ. ಹೀಗೆ 6ರಿಂದ 7 ವರ್ಷ ನನಗೆ ಏನೂ ಕೆಲಸ ಇಲ್ಲದೆ ಇರಬೇಕಾದ್ರೆ ಕಾಪಾಡಿರೋದು ಯಾರು ಗೊತ್ತಾ? ಈ ಪೋರ್ಟ್ಫೋಲಿಯೋ ಶೂಟ್ ಅಂತ ಮಾಡ್ತಾರೆ ಮೇಕಪ್ ಆರ್ಟಿಸ್ಟ್ಗಳು. ಅವರು ಬೋಲ್ಡ್ ಆಗಿದ್ರೆ ನಿಮ್ಗೆ ಆಪರ್ಚುನಿಟಿ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತಾ? ಆದರೆ ಆಪರ್ಚುನಿಟಿ ಕಮ್ಮಿ ಆಗೋದಂತೂ ಗ್ಯಾರಂಟಿ. ಬೋಲ್ಡ್ ಆಗಿ ನೀವು ನೇರವಾಗಿದ್ರೆ ನಿಮಗೆ ಕೆಲಸಗಳು ಕಮ್ಮಿ ಆಗುತ್ತೆ. ಆದರೆ ರಾಂಗ್ ಕೆಲಸಗಳು, ಕೆಟ್ಟ ವ್ಯಕ್ತಿಗಳು ಅಥವಾ ತಪ್ಪಾದ ವ್ಯಕ್ತಿಗಳು ನಿಮ್ಮ ಹತ್ರ ಬರೋದು ತಪ್ಪುತ್ತೆ. ಆಗಿಲ್ವಾ ಕೊನೆಗೆ ಪವಗಲ್ ಪಕೋಡ ಅಂತ ಹಾಕೊಂಡ್ಬಿಡೋಣ ಏನಾದ್ರು ರೋಡ್ ಸೈಡಲ್ಲಿ ಅಂತ, ಪಕೋಡ ಅಂತ ಏನಾದರೂ ಒಂದು ಮಾಡ್ಬೋದು ಅಂತ. ಇವಾಗ ಮಕ್ಕಳು ಸಂಸಾರ? ಅಯ್ಯೋ ಇಲ್ಲ, ನಿಜವಾಗ ಖಂಡಿತವಾಗ್ಲೂ ಐಡಿಯಾ ಇಲ್ಲ. ಅಂದ್ರೆ ಮದುವೆ ಆಗ್ಬೇಕು ಅಂತ ಇದೆಯಾ? ಇಲ್ಲ ಇಲ್ಲ ಇಲ್ಲ, ನಿಜವಾಗ್ಲೂ ಇಲ್ಲ. ಮದುವೆನೇ ಆಗಲ್ಲ, ಮದುವೆನೇ ಆಗಬಾರ್ದು ಅನ್ನೋ ಥರ ಐಡಿಯಾ ಆಗೋದು. ನನಗೊಂದು ಮಗು ಆಗೋದು, ಈ ಒಂದು ಕೆಟ್ಟ ಪ್ರಪಂಚಕ್ಕೆ ಅದನ್ನ ನಾನು ಬಿಡೋದು ತಂದು, ಮತ್ತೆ ಅದನ್ನ ಏನಾಗ್ಬೋದ್ರು ಆಗ್ಬಿಡುತ್ತೆ ಅಂತ ಕಾಪಾಡೋದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ ಅನ್ಫಿಲ್ಟರ್ಡ್. ಅಂಡ್ ನಾನು ಯಶ್ವಂತ್. ಇವತ್ತು ಅನ್ಫಿಲ್ಟರ್ಡ್ ಆಗಿ ಮಾತಾಡಕ್ಕೆ ನನ್ನ ಗೆಸ್ಟ್ ಪವರ್ ಗರ್ಲ್ ಚಿತ್ರಾಲ್ ಅವರಿದ್ದಾರೆ. ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ? ನಾನು ಅನ್ಫಿಲ್ಟರ್ಡ್ ಅನ್ನೋ ಟೈಟಲ್ ಇವಾಗ ಕೇಳ್ತಿರೋದು. ನಿಮ್ ಇಂಟರ್ವ್ಯೂಸ್ ನೋಡಿದೀನಿ, ಬಟ್ ಅನ್ಫಿಲ್ಟರ್ಡ್ ಅನ್ನೋ ಟೈಟಲ್ ಇದೆಯಾ ಅಂತ ಹಂಗಂದ್ರೆ ಸಖತ್ತಾಗಿ ಸೂಟ್ ಆಗುತ್ತೆ ನಮ್ಗೆ. ಅದಕ್ಕೆ ಅನ್ಫಿಲ್ಟರ್ಡ್ ಆಗಿರುವಂತ ವ್ಯಕ್ತಿಗಳನ್ನ ಹುಡುಕ್ತಾ ಇರೋದು. ಓಕೆ ಓಕೆ, ಚೆನ್ನಾಗಿದೆ. ಆಲ್ಮೋಸ್ಟ್ ನಂದು 3rd ಇಂಟರ್ವ್ಯೂ ಅವ್ರ 4th ಅನ್ಸುತ್ತೆ ಯಶ್ವಂತ್ ಜೊತೆ. ನಾವು ಮಾಡಿರೋ ಇಂಟರ್ವ್ಯೂಸ್ ಎಲ್ಲ ಚಿಂದಿಯಾಗಿ ಹೋಗಿದೆ. ಅದಕ್ಕೆ ನನಗೆ ಅವಾಗೆಲ್ಲ ಮಾತಾಡಿದ್ ಗೊತ್ತಲ್ಲ ಹೆಂಗ್ ಅನ್ಫಿಲ್ಟರ್ಡ್ ಆಗಿ ಮಾತಾಡ್ತಾರೆ ಅಂತ. ಇವಾಗ ಸೂಟಬಲ್ ಆಗಿರುವಂತ ನನ್ನ ಕಾರ್ಯಕ್ರಮಕ್ಕೆ ಇವ್ರನ್ನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನು ಹಿಂಗೆ ಫಸ್ಟ್ ಇಂದಾನು ಕೇಳ್ತಿದ್ದೆ, ಇವಾಗ ಕೊಡ್ತಾ ಇದ್ದಾರೆ. ಬಿಸಿ ಮೇಡಮ್. ಹೌದೌದು. ಎಸ್, ಹೆಂಗ್ ನಡೀತಾ ಇದೆ ಲೈಫ್? ಹೆಂಗಿದೆ ವರ್ಕೌಟ್? ಹೆಂಗಿದೆ ಕೆಲಸ? ಗೋಯಿಂಗ್ ವಿತ್ ಫ್ಲೋ. ವರ್ಕೌಟ್ ಆಲ್ಮೋಸ್ಟ್ 3 months ಇಂದ ಶುರು ಮಾಡಿದೀನಿ. ಪಕ್ಕಾ ಡಯಟ್ ಅಂತ ಶುರು ಮಾಡಿಲ್ಲ. ವೈ? ಬಿಕಾಸ್ ಸ್ಟ್ರೆಂತ್ ನ ಫಸ್ಟ್ ಗೇನ್ ಮಾಡೋಣ ಅಂತ. ಆಲ್ಮೋಸ್ಟ್ 2 years ಗ್ಯಾಪ್ ಆಗಿರೋದ್ರಿಂದ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದಟ್ ವರ್ಕೌಟ್ ಮೋಡ್ಗೆ ಗೆಟ್ ಬ್ಯಾಕ್ ಆಗಬೇಕು ಫಸ್ಟ್. ಸೊ ಇಟ್ಸ್ ಗೋಯಿಂಗ್ ಆನ್. ಇನ್ನು ಕೆಲಸ ಕಾರ್ಯಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಉದಯ ಟಿವಿಗೆ ಒಂದು ಮಾಂಗಲ್ಯ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಅದೊಂದು 10 days ಶೆಡ್ಯೂಲ್ ಇರುತ್ತೆ. ಅದು ಬಿಟ್ಟರೆ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಸಿ ಇರ್ತೀನಿ. ಆಲ್ ಗೋಯಿಂಗ್ ಗುಡ್. ಎಸ್, ಗೋಯಿಂಗ್ ವಿತ್ ಫ್ಲೋ ಅಂಡ್ ಸೂಪರ್. ನೈಸ್. ಅಂಡ್ ಇವಾಗ ಆಮೇಲೆ ಒಂದು 5 ವರ್ಷದ ಹಿಂದೆ ಚಿತ್ರಾಲ್ ಅವ್ರು ಹೆಂಗಿದ್ರು, ಈಗ ಚಿತ್ರಾಲ್ ಅವ್ರು ಹೆಂಗಿದ್ದಾರೆ? ಆಲ್ಮೋಸ್ಟ್ ಸೇಮ್. ಆದರೆ ಇವಾಗ ಸ್ವಲ್ಪ ಸರ್ಕಲ್ ಚಿಕ್ಕದಾಗಿದೆ. ಜನಗಳನ್ನ ಮಾತಾಡ್ಸೋದಾಗಿರ್ಬೋದು ಅಥವಾ ಫ್ರೆಂಡ್ಸ್ಗಳಾಗಿರ್ಬೋದು ಲಿಮಿಟೆಡ್ ಇದ್ದಾರೆ. ಆ್ಯಂಡ್ ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಆಯಿತು. ಅದಕ್ಕೆ ಏನಾದರೂ ಕಾಂಟೆಂಟ್ ಮಾಡಬೇಕು ಅಂದರೆ ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ಅದು ಬಿಟ್ಟರೆ ನನ್ನ EMIಗಳಾಯಿತು ಅಷ್ಟೇ. ಫೈನಾನ್ಷಿಯಲ್ ಹೆಂಗಿದ್ದೀರಾ ನೀವು? ಫೈನಾನ್ಷಿಯಲ್ ಇಟ್ ವಾಸ್ ಸೋ ಟಫ್. 2 years ಮನೆ ತೊಗೊಂಡಿದ್ದು 2 ವರ್ಷ ನಂಗೆ ತುಂಬಾ ಕಷ್ಟ ಆಯಿತು. ವಿತೌಟ್ ಎನಿ ಸಪೋರ್ಟ್ ಎವ್ರಿ ಮಂತ್ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದರಲ್ಲೂ ಪ್ರೊಫೆಷನಲ್ ಆಗಿ ಜಾಸ್ತಿ ಬ್ಯುಸಿ ಇಲ್ಲದೆ ನಾನು ಕೆಲಸಗಳನ್ನ ಹುಡ್ಕೊಂಡು ಮಾಡೋದಿದೆಯಲ್ಲ, ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ತುಂಬಾನೇ ಟಫ್ ಆಯಿತು. ಇನ್ಫ್ಯಾಕ್ಟ್ ನನಗೆ ಸ್ಟ್ರೆಸ್ ಹಾರ್ಮೋನ್ ಕೂಡ ಜಾಸ್ತಿ ಆಗಿತ್ತು. ದಟ್ಸ್ ವೈ ಐ ವಾಸ್ ಲೈಕ್ ಔಟ್ ಆಫ್ ಶೇಪ್ ಮತ್ತೆ ಪುಟ್ ಆನ್ ಆಗಿದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಸೊ ಇವಾಗ ಅದನ್ನ ಒಂದು ಹದಕ್ಕೆ ತರ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ. ಐ ಹೋಪ್ ಬೈ ಜಾನ್ ಐ ವಿಲ್ ಬಿ ಬ್ಯಾಕ್ ಟು ಟ್ರ್ಯಾಕ್. ಆರಾಮ್ಸೆ. ನಾವು ಅದೇ ನೀವು ಅವಾಗ ಕೆಲವು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಪಿನ್ ಮಾಡಿದ್ರಲ್ಲ, ಆ ತರ ಫೋಟೋಸ್, ಆ ಒಂದು ಶೇಪ್ ಅಲ್ಲ, ಒಂದು ಟೋಲ್ಡ್ ಬಾಡಿ ಇರೋದು, ಆ ತರ ನೋಡಕ್ಕೆ ನಾವು ಇಷ್ಟಪಡ್ತೀವಿ. ಖಂಡಿತವಾಗ್ಲೂ ಆಗ್ತೀನಿ. ಈಗ ನಾನು ಏನಕ್ಕೆ ಕೇಳಿದೆ ಅವಾಗ್ಲೂ ಇವಾಗ್ಲೂ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಆಮೇಲೆ ರೀಲ್ಸ್ ಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಈಗ ಆರ್ಟಿಸ್ಟ್ಗಳು ಈಗ ಇನ್ಸ್ಟಾಗ್ರಾಮ್ ಎಲ್ಲ ಬಂದ್ಮೇಲೆ ಇನ್ಫ್ಲೂಯೆನ್ಸರ್ ಆಗಿ ಸ್ವಲ್ಪ ಟರ್ನ್ ಆಗ್ತಾ ಇದಾರೆ. ಈಗ ಆರ್ಟಿಸ್ಟ್ಗಳು, ಇನ್ಫ್ಲೂಯೆನ್ಸರು, ಆಮೇಲೆ ನಾರ್ಮಲ್ ಆಗಿ ಮಾಡುವಂತ ಇನ್ಫ್ಲೂಯೆನ್ಸರ್ಗೂ ಏನ್ ಡಿಫ್ರೆನ್ಸ್ ಅಂತ ಅನಿಸ್ತಾ ಇದೆ? ಆನ್ ದ ಹೋಲ್ ಎಲ್ಲ ಇನ್ಫ್ಲೂಯೆನ್ಸರ್ಸು ಅಂತ ಹೇಳಕ್ಕಾಗಲ್ಲ. ಕೆಲವ್ರು ಅಂತ ಹೇಳ್ಬೋದು. ಕೆಲವರಿಗೆ ಭಾಷಾ ಸ್ಪಷ್ಟತೆ ಇರೋದಿಲ್ಲ, ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲಿ ಪಾಸ್ ಕೊಡಬೇಕು, ಯಾವ ವಿಷಯ, ಒಂದು ವಾಕ್ಯನ ಹೇಳ್ತಾ ಇದೀವಿ ಅಂದರೆ ಅಲ್ಲಿ ಯಾವ ಪದಕ್ಕೆ ನಾವು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಹೇಳಬೇಕಾಗುತ್ತೆ. ಸ್ಪಷ್ಟತೆ ಇರಲ್ಲ ಎಷ್ಟೊಂದು ಜನ, ಕೆಲವು ಇನ್ಫ್ಲೂಯೆನ್ಸರ್ಸ್ಗಳಿಗೆ ಕನ್ನಡ ಸ್ಪಷ್ಟತೆ ಇರಲ್ಲ. ಆಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರದ್ದು ಅರಿವಿರಲ್ಲ. ಅವರು ಮಾಡ್ತಾ ಇರೋದು ವಿಡಿಯೋ ಒಂದಾದರೆ ಅಲ್ಲಿ ಮಾತಾಡ್ತಾ ಇರೋದು ಇನ್ನೊಂದಿರುತ್ತೆ. ಸೊ ಹಾಗಾಗಿ ತುಂಬಾ ಡಿಫ್ರೆನ್ಸ್ ಬರುತ್ತೆ ಕೆಲವು ಇನ್ಫ್ಲೂಯೆನ್ಸರ್ಸ್ಗಳಿಗೂ ಮತ್ತು ಆರ್ಟಿಸ್ಟ್ಗಳಿಗೂ. ಆದರೆ ತುಂಬ ಚೆನ್ನಾಗಿ ಕ್ಲಾಸಿಯಾಗಿ ಮಾಡೋ ಇನ್ಫ್ಲೂಯೆನ್ಸರ್ಸ್ಗಳು ಇದ್ದಾರೆ. ಅವ್ರನ್ನ ಬೇಕಾದರೆ ನಾವು ನಮ್ಮ ಸರಿಸಮಕ್ಕೆ ಅಂತ ಹೇಳ್ಬೋದು, ಆರ್ಟಿಸ್ಟ್ಗಳ ಸರಿಸಮಕ್ಕೆ ಅಂತ. ಹಂಗನ್ಬಿಟ್ಟು ಆರ್ಟಿಸ್ಟ್ಗಳೆಲ್ಲರೂ ವಿಡಿಯೋ ಮಾಡುವಾಗ ಕರೆಕ್ಟ್ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಹಂಗಂತ ನಾವು ಡಿಫ್ರೆನ್ಶಿಯೇಟೇ ಮಾಡೋಕ್ಕಾಗಲ್ಲ ಇನ್ಫ್ಲೂಯೆನ್ಸರ್ ಮತ್ತು ಆರ್ಟಿಸ್ಟ್ ಅಂತ. ಸೊ ಇಟ್ ಡಿಫರ್ಸ್ ಆನ್ ಹೌ ದೇ ಡೂ ಇಟ್ ಅಂತ.
ಹೇಗೆ ಪ್ರೆಸೆಂಟಬಲ್ ಆಗಿ ಒಂದು ವಿಡಿಯೋನ ಅರ್ಪಿಸ್ತಾರೆ ಜನಕ್ಕೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಪೇಯ್ಡ್ ಪ್ರಮೋಷನ್ಸ್ ಎಲ್ಲ ಬರುತ್ತೆ ಅಂತ ಎಷ್ಟೋ ಜನ ಆರ್ಟಿಸ್ಟ್ಗಳು ಆಪರ್ಚುನಿಟಿನೇ ಇಲ್ಲ ಕೆಲವೊಬ್ಬರಿಗೆ. ಇನ್ನು ಕೆಲವೊಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಆಪರ್ಚುನಿಟಿ ಇಲ್ಲ ಅಂತ ಇನ್ಫ್ಲೂಯೆನ್ಸರ್ ಆಗಿ ಟರ್ನ್ ಆಗಿ ಅದರಲ್ಲೂ ಒಂದಷ್ಟು ರೆವಿನ್ಯೂ ಮಾಡ್ತಿದ್ದಾರೆ, ಒಂದು ಪೇಯ್ಡ್ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಹೆಂಗೆ ಅನಿಸ್ತಾ ಇದೆ ಇತ್ತೀಚೆಗೆ ಬರುವಂಥ ಹೊಸ ಸೀರಿಯಲ್ಗಳಲ್ಲಿ ಒಂದು ಸೀರಿಯಲ್ ಕಾಣಿಸ್ಕೊಳ್ತಾರೆ, ಅದಾದ್ಮೇಲೆ ಅವ್ರು ಕಾಣಿಸ್ಕೊಳ್ತಾ ಇಲ್ಲ, ಆಪರ್ಚುನಿಟಿ ಕಮ್ಮಿ ಆಗ್ತಾ ಇದೆಯಾ ಇಲ್ಲ ಹೆಂಗೆ ಅಂತ? ಈಗ ಈ ಪ್ರಶ್ನೆನ ಆನ್ಸರ್ ಮಾಡೋಕ್ಕೆ ನಾನು ಪರ್ಫೆಕ್ಟ್ ಆಗಿರೋ ವ್ಯಕ್ತಿ. ಯಾಕಂದ್ರೆ ಆಲ್ಮೋಸ್ಟ್ 6 ರಿಂದ 7 ವರ್ಷ ನಾನು ಏನು ಕೆಲಸನೇ ಇರಲಿಲ್ಲ. ಜಸ್ಟ್ ಆಡಿಷನ್ಸ್ನ ಅಟೆಂಡ್ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ. ಆಡಿಷನ್ಸ್ ಅಟೆಂಡ್ ಮಾಡುವಾಗೆಲ್ಲ ಹೇಳೋರು ವಾವ್ ಸಖತ್ತಾಗಿ ಮಾಡಿದ್ರಿ ಹಂಗೆ ಹಿಂಗೆ ಅಂತ ಹೇಳೋರು. ಆಮೇಲೆ ಅಪ್ಡೇಟ್ ಕೇಳಿದ ತಕ್ಷಣ ಅಪ್ಡೇಟೇ ಬರ್ತಾ ಇರಲಿಲ್ಲ. ಸೆಲೆಕ್ಟ್ ಆಗಿದೀವಾ ಇಲ್ವಾ, ಎಸ್ ಆರ್ ನೋ ಅಂತಾನು ಹೇಳ್ತಿರ್ಲಿಲ್ಲ. ನಮ್ಗೆ ಇವಾಗ ಒಂದು ಆಡಿಷನ್ಗೆ ಹೋಗಬೇಕು ಬೆಂಗಳೂರಲ್ಲಿ ಅಂತಂದ್ರೆ ಆಲ್ಮೋಸ್ಟ್ ಇವಾಗ 1000 ರೂಪಾಯಿ ಒಳಗಡೆನೆ ಆಗುತ್ತೆ ಅನ್ಕೊಳ್ಳಿ, 800 ರಿಂದ 1000 ಆಗುತ್ತೆ. ಆ ಥರದ್ದು ಒಂದು 10 ಆಡಿಷನ್ ನಾವು ತಿಂಗಳಲ್ಲಿ ಅಟೆಂಡ್ ಮಾಡಿದ್ರೆ ಅಪ್ಡೇಟ್ ಆ ಕಡೆಯಿಂದ ಯಾವುದು ಇರಲ್ಲ, ಬಟ್ ನಮ್ದು 10,000 ರೂಪಾಯಿ ಹೋಗಿರುತ್ತೆ. ಸೊ ನನಗೆ 6 ರಿಂದ 7 ವರ್ಷ ನನಗೆ ಏನೂ ಕೆಲಸ ಇಲ್ಲದೆ ಇರಬೇಕಾದ್ರೆ ಕಾಪಾಡಿರೋದು ಯಾರು ಗೊತ್ತಾ? ಈ ಪೋರ್ಟ್ಫೋಲಿಯೋ ಶೂಟ್ ಅಂತ ಮಾಡ್ತಾರೆ ಮೇಕಪ್ ಆರ್ಟಿಸ್ಟ್ಗಳು ಅವರು, ಮತ್ತೆ ಅಕಾಡೆಮಿಗೆ ಈ ಕಾನ್ಸೆಪ್ಟ್ ಶೂಟ್ಗಳಂತ ಮಾಡ್ತಾರೆ ಅವರು, ಡೆಮೋ ಶೂಟ್ಸ್ಗಳಂತ ಮಾಡ್ತಾರೆ, ಮತ್ತೆ ಸ್ಟಾರ್ಟ್ಅಪ್ ಬ್ರ್ಯಾಂಡ್ಸ್ಗಳು ನಮಗೆ ಒಂದು ವಿಡಿಯೋ ಮಾಡ್ಕೊಡಿ ನಾವು ಇಷ್ಟು ಕೊಡ್ತೀವಿ ಅಂತ. ಸೊ ನಾನು ಬದುಕಿರೋದೇ ಈ ಥರ ಎಂಟರ್ಪ್ರಿನರ್ಸ್ ಇಂದ ಮತ್ತೆ ಮೇಕಪ್ ಆರ್ಟಿಸ್ಟ್ಗಳಿಂದ ಒಂದಷ್ಟು ಬ್ರ್ಯಾಂಡ್ಗಳಿಂದ. ಸೊ ಹಂಗಿದ್ದಾಗ ನಮ್ಮ ಬದುಕು ಒಂದ್ ಕಡೆ ನಡೀತಿದೆ. ನಾವು ಮಾಡೋ ಕೆಲಸಕ್ಕೆ ಸ್ಕಿಲ್ಸ್ ನನ್ನ ಹತ್ರ ಏನಿದೆ, ನಾನು ಹೋಗ್ತೀನಿ, ವಿಡಿಯೋನ ಚೆನ್ನಾಗಿ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ವಾಯ್ಸ್ ಓವರ್ ಮಾಡ್ತೀನಿ, ಅಷ್ಟಕ್ಕೂ ಒಂದಷ್ಟು ಪೇಮೆಂಟ್ ಅಂತ ಬರ್ತಿದೆ ಅಂತಂದ್ರೆ ನನಗನ್ಸುತ್ತೆ ಅದನ್ನ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂಡ್ ಮಾಡಬೇಕು ಕೆಲಸನ. ಸ್ಟಾರ್ಟಿಂಗ್ ಆ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಏನಾದ್ರು ಹಿಂದೇಟ್ ಹಾಕಿದ್ಯಾ? ಬಿಕಾಸ್ ನಾನು ಆರ್ಟಿಸ್ಟ್ ಆಗಿದ್ದೆ, ನನ್ನನ್ನ ನೋಡುವಂತ ಟ್ರೀಟ್ ಮಾಡುವಂತ ರೀತಿ ಬೇರೆ ಇತ್ತು, ಬಟ್ ನಾನು ಎಲ್ಲೋ ನನಗೆ ಒಂಥರ ಡಿ ಪ್ರಮೋಟ್ ಮಾಡ್ಕೋತಾ ಇದ್ದೀನ, ಇದನ್ನೆಲ್ಲ ಮಾಡಾದ್ಮೇಲೆ ಮತ್ತೆ ನಂಗೆ ಯಾರಾದ್ರೂ ಆಪರ್ಚುನಿಟಿ ಕೊಡ್ತಾರ ಅನ್ನೋದೇನಾದ್ರು ಅನ್ಸುತ್ತಿದ್ಯಾ? ಸ್ಟಾರ್ಟಿಂಗ್ ಎಲ್ಲ ಏನಾಗ್ತಿತ್ತು ಅಂತಂದ್ರೆ ನನಗೆ ಹಂಗ ಅನ್ಸೋದು, ಅಯ್ಯೋ ಇದನ್ನೆಲ್ಲ ಆಪರ್ಚುನಿಟಿ ಬಗ್ಗೆ ನಂಗೆ ತಲೆ ಬಿಸಿ ಇರಲಿಲ್ಲ. ಬಿಕಾಸ್ ನನ್ನ ಹಣೆಯಲ್ಲಿ ಬರೆದಿದ್ರೆ ಆಪರ್ಚುನಿಟಿ ನಾನು ಅವ್ರ ಹಿಂದೆ ಹೋಗಂಗಿಲ್ಲ, ಅದು ಬಂದೇ ಬರುತ್ತೆ. ಈ ಪ್ರೊಡಕ್ಷನ್ ಊಟ ಮಾಡಬೇಕು ಅಂತ ಬರೆದಿತ್ತು ಅಂದ್ರೆ ಖಂಡಿತ ನಾನು ಊಟ ಮಾಡ್ತೀನಿ. ಆಪರ್ಚುನಿಟಿ ಸಿಗಲ್ಲ ಅಂತ ಹೆದರೋ ಇದು ಆ ಥರ ಇಲ್ಲ ನನಗೆ. ಬಟ್ ನನ್ನ ಮನಸ್ಸಲ್ಲಿ ಏನಿತ್ತು ಅಂತಂದ್ರೆ ಇದನ್ನೇ ಮಾಡ್ಕೊಂಡು ಇದ್ಬಿಡ್ತೀನಿ ನಾನು ಅನ್ನೋ ಥರ ಎಲ್ಲ ಬರ್ತಿತ್ತು. ಆಮೇಲೆ ಜಾಸ್ತಿ ಪ್ರಮೋಷನ್ಸ್ ಮಾಡುವಾಗ ನನಗೆ ಏನು ಅನ್ಸೋದು ಅಂದ್ರೆ ನಮ್ಮಲ್ಲಿ ಎಷ್ಟು ಸ್ಕಿಲ್ಸ್ ಇದೆ, ಬಟ್ ನಾನು ಇದನ್ನ ಮಾಡ್ಕೊಂಡಿದ್ದೀನಲ್ಲ ಅನ್ನೋ ಥರನೂ ಅನ್ಸೋದು. ಬಟ್ ಅದಾದ್ಮೇಲೆ ನನಗೆ ಏನ್ ಅನ್ಸೋದು ಅಂತಂದ್ರೆ ನಾನು ಹೋಗೋ ಕಡೆ ಎಲ್ಲ ನನಗೆ ತುಂಬಾ ರೆಸ್ಪೆಕ್ಟ್ ಸಿಗೋದು. ಯಾಕೆ ಅಂದ್ರೆ ಆರ್ಟಿಸ್ಟ್ ಅನ್ನೋದು ಒಂದು ರೀಸನ್ ಆದ್ರೆ, ಇನ್ನೊಂದು ರೀಸನ್ ಏನಂದ್ರೆ ಅವರು ನನ್ನ ತುಂಬಾ ಅಬ್ಸರ್ವ್ ಮಾಡಿ ನನ್ನನ್ನ ಅವ್ರು ಕ್ಯಾಸ್ಟ್ ಮಾಡೋರು ಅವ್ರ ಬ್ರ್ಯಾಂಡ್ಗೆ. ಅಂದ್ರೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಇವರು. ಆಮೇಲೆ ತುಂಬಾ ಜನ ನನ್ನನ್ನ ಟ್ರಸ್ಟ್ ಮಾಡ್ತಾರೆ. ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ, ದೇ ವಿಲ್ ಟ್ರಸ್ಟ್ ಮೀ. ಬಿಕಾಸ್ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಒಂದಾದ್ರೆ ಅವ್ರು ಇರೋದು ಒಂದಿರುತ್ತೆ ಕೆಲವ್ರದ್ದು, ಬಟ್ ನಂದು ಹಂಗಿರಲ್ಲ. ನಾನು ಏನು ನಡೀತಾ ಇದೆ ಜೀವನದಲ್ಲಿ ಅಥವಾ ಹೆಂಗಿದ್ದೀನಿ ನಾನು ಹಂಗೇನೆ ತೋರಿಸ್ಕೋತೀನಿ ನನ್ನ ಪ್ರೊಫೈಲಲ್ಲಿ. ಸೊ ಅದು ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ. ನನ್ನ ಬೋಲ್ಡ್ ನೇಚರ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ. ಸೊ ನನಗೆ ಅದು ಯಾವಾಗಲೂ ಆ ಥರ ಫೀಲ್ ಆಗೋ ಥರ ಮಾಡಿಸೇ ಇಲ್ಲ ಯಾವ ಬ್ರ್ಯಾಂಡ್ನವರಾಗಲಿ. ತುಂಬಾ ಬೋಲ್ಡ್ ಆಗಿದ್ರೆ ನಿಮ್ಗೆ ಆಪರ್ಚುನಿಟಿ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತಾ? ಫಸ್ಟ್ ಅನಿಸ್ತಾ ಇತ್ತು, ಇವಾಗ ಅನಿಸ್ತಿಲ್ಲ. ಫಸ್ಟ್ ಅನಿಸ್ತಾ ಇತ್ತು, ಆದರೆ ಆಪರ್ಚುನಿಟಿ ಕಮ್ಮಿ ಆಗೋದಂತೂ ಗ್ಯಾರಂಟಿ. ಬೋಲ್ಡ್ ಆಗಿ ನೀವು ನೇರವಾಗಿದ್ರೆ ನಿಮಗೆ ಕೆಲಸಗಳು ಕಮ್ಮಿ ಆಗುತ್ತೆ. ಆದರೆ ರಾಂಗ್ ಕೆಲಸಗಳು, ಕೆಟ್ಟ ವ್ಯಕ್ತಿಗಳು ಅಥವಾ ತಪ್ಪಾದ ವ್ಯಕ್ತಿಗಳು ನಿಮ್ಮ ಹತ್ರ ಬರೋದು ತಪ್ಪುತ್ತೆ. ನಿಮಗೆ ನೀವೇ ಒಂದು ಬೌಂಡ್ರಿ ಹಾಕೊಂಡಂಗೆ, ಸೊ ದ್ಯಾಟ್ ಏನೋ ಒಂದು ಆಗೋದನ್ನ ನಾವೇ ತಪ್ಪಿಸ್ಕೊಂಡಂಗೆ ಆಗುತ್ತೆ. ಒಳ್ಳೇದೇ ಅದು, ನಾವು ನೇರವಾಗಿರೋದು ತುಂಬಾನೇ ಒಳ್ಳೇದು. ಬಟ್ ಎಲ್ಲೋ ಒಂದ್ ಕಡೆ ಪರಿಣಾಮ ಲೈಫ್ ಮೇಲೆ, ಈಗ ನಾನು ಆರ್ಟಿಸ್ಟೇ ಆಗಬೇಕು ಅಂತ ಬಂದಿರ್ತೀನಿ, ಕೆಲವೊಂದಷ್ಟು ವ್ಯಕ್ತಿಗಳಿಂದ ನಾನು ತಪ್ಪಿಸ್ಕೋಬೇಕು, ನಾನು ಹಿಂಗೆ ಇರಬೇಕು ಅಂತ ಅಂದಾಗ ನಿಮಗೆ ಅಲ್ಲಿ ಆಪರ್ಚುನಿಟಿ ಕಡಿಮೆ ಆಯಿತು ಅಂತ ಅಂದಾಗ ಕೆಲಸ ಇಲ್ಲ. ಈಗ ನಿಮಗೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಅಂದರೆ ನೀವು ಲೈಫ್ ಲೀಡ್ ಮಾಡಬೇಕು ಅಂತ ಆದರೆ ದುಡ್ಡು ಬೇಕು. ಈಗ ನನಗೆ ಬೇರೆ ಕೆಲಸ ಗೊತ್ತಿಲ್ಲ, ನಾನು ಆರ್ಟಿಸ್ಟೇ, ಏನು ಮಾಡೋದು ಅಂತ ಅನ್ಕೊಂಡು 7 ವರ್ಷ ಎಲ್ಲ ಆಡಿಷನ್ಸ್ ಅಟೆಂಡ್ ಮಾಡಿದ್ರು, ಅಷ್ಟು ಆಕ್ಟಿಂಗ್ ಸ್ಕಿಲ್ಸ್ ಇದ್ರು. ನನ್ನನ್ನು ಸೆಲೆಕ್ಟ್ ಮಾಡದೇ ಇದ್ದಾಗಲೇ ನಾನು ಒಂದು ಡಿಸಿಷನ್ ತಗೊಬಿಟ್ಟೆ. ಬದುಕೋದಕ್ಕೆ ಇದೇ ಬೇಕು ಅಂತೇನಿಲ್ಲ, ಯಾವ ಕೆಲಸ ಬೇಕಾದರೂ ಮಾಡ್ಬೋದು. ಆದರೆ ತಪ್ಪು ದಾರಿ ಹಿಡಿದ ನೀನು ನ್ಯಾಯವಾಗಿ ಏನೇ ಒಂದು ಕೆಲಸ ಮಾಡಿದ್ರು ಓಕೆ. ರೋಡ್ ಸೈಡ್ ಬಜ್ಜಿ ಬೋಂಡ ಹಾಕೊಂಡ್ಬಿಟ್ರು ದಟ್ ಈಸ್ ಆಲ್ಸೋ ಫೈನ್ ಆ್ಯಂಡ್ ಐ ಆಮ್ ಆಲ್ಸೋ ರೆಡಿ ಫಾರ್ ದಟ್. ನಾನು ಹಿಂಗೆ ತಮಾಷೆ ಮಾಡ್ತಿರ್ತೀನಿ ನನ್ನ ಫ್ರೆಂಡ್ಸ್ಗಳ ಜೊತೆ, ಏನೂ ಆಗಿಲ್ವಾ ಕೊನೆಗೆ ಪವಗಲ್ ಪಕೋಡ ಅಂತ ಹಾಕೊಂಡ್ಬಿಡೋಣ ಎಲ್ಲಾದ್ರೂ ರೋಡ್ ಸೈಡಲ್ಲಿ ಅಂತ, ಪಕೋಡ ಅಂತ ಏನಾದರೂ ಒಂದು ಮಾಡ್ಬೋದು ಅಂತ. ಇವಾಗ ಮೊನ್ನೆ ಮೈಂಡ್ ಸೆಟ್ ಎಲ್ರಿಗೂ ಬರ್ಬೇಕಲ್ಲ. ಇಲ್ಲ ನನಗಿದೆ ಅದು, ನಿಮಗಿದೆ. ಯಾಕೆ ಗೊತ್ತಾ, ನಾ ಬಂದಿರೋದೇ ಸ್ಕ್ರಾಚ್ ಇಂದ. ನಾನು ಫಸ್ಟ್ ಗರುಡಾಮಲ್ ಎದುರುಗಡೆ ಹೋಮ್ ಸ್ಟಾಪ್ ಅಲ್ಲಿ ಸೇಲ್ಸ್ಗೆಲ್ಲ ಸೇರ್ಕೊಂಡೆ. ಅದಾದ್ಮೇಲೆ ಒಂದು ಫಾರ್ಮಸಿಯಲ್ಲಿ ವರ್ಕ್ ಮಾಡಿದೆ. ಆ ಫಾರ್ಮಸಿಗೆ ಸಿ ಕೆ ಚಂದ್ರ ಸರ್ ಎಲ್ಲ ಬರ್ತಾ ಇದ್ರು. ಅವಾಗ ನಂಗೆ ಏನೋ ಕ್ರೇಜ್ ಅವ್ರನ್ನ ಮಾತಾಡ್ಸ್ಬೇಕಂತ. ಕಟ್ ಮಾಡಿದ್ರೆ ಒಂದ್ ಸ್ವಲ್ಪ ವರ್ಷಗಳಾದ್ಮೇಲೆ ಅವ್ರದೇ ಪ್ರೊಡಕ್ಷನ್ ನಾನು ಲೀಡ್ ಆಗಿ ಮಾಡಿದೆ.
ಸೊ ಅವಾಗಿತ್ತು ಆ ಥರ ಸ್ಕ್ರಾಚಿಂದ ಬಂದವ್ರಿಗೆ ಭಯ ಇರಲ್ಲ. ನೀನು ಯಾವಾಗ ಬಿದ್ರು ನೀನು ಮತ್ತೆ ಬಿಲ್ಡ್ ಮಾಡ್ತೀನಿ, ನೀನು ಯಾವಾಗ ಬಿದ್ರು ಮತ್ತೆ ಬಿಲ್ಡ್ ಮಾಡ್ತೀನಿ. ಬಟ್ ಇವಾಗಿನ ಹುಡುಗಿರುಗಳೆಲ್ಲ ಹೆಂಗಿದ್ದಾರೆ, ಇವಾಗ ಫುಲ್ ಆಲ್ಮೋಸ್ಟ್ ಇನ್ಫ್ಲೂಯೆನ್ಸರ್ ಆಗ್ಬಿಟ್ಟಿದ್ದಾರೆ. ನಿಮಗೆ ರೀಲ್ಸ್ ಅನ್ನೋ ಒಂದು ಜಮಾನದಲ್ಲಿ ಅಂತ ಬಂದಾಗ ಮೇಕಪ್ಪೇ ಬೇಕು ನನಗೆ, ನಾನು ಹಿಂಗೆ ಇರಬೇಕು, ನಾನು ಹಿಂಗೆ ಬದುಕಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಸೊ ಅವರು ಈ ಪೀಕಲ್ಲಿ ಇದ್ದಾಗ ಒಂದ್ಸರಿ ಬಿದೋಗ್ಬಿಟ್ರೆ ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತಾರೆ. ಕೆಲವೊಬ್ರು ಡಿಪ್ರೆಷನ್ ಹೋಗೋರು ಇರ್ತಾರೆ. ತುಂಬಾ ಕಷ್ಟ ಆಗುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ. ಒಂದು 15 ದಿನಗಳ ಕಾಲ ಎಲ್ಲಾ ಸಾಮಾಜಿಕ ಜಾಲತಾಣಗಳು ಅಂದ್ರೆ ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ ಒಂದು 15 ದಿನ ಬ್ಯಾನ್ ಆಗ್ಲಿ ಸಾಕು. ಏನಾಗುತ್ತೆ ಅಂತ ಒಂದಷ್ಟು ಜನ ಹುಚ್ಚಾಸ್ಪತ್ರೆಗೆ ಹೋಗಿರ್ತಾರೆ, ಒಂದಷ್ಟು ಜನ ಏನಾದ್ರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಯ್ಯೋ ನಾನು ಏನು ಹಾಕಕ್ಕಾಗ್ತಿರಲ್ಲ, ಅಪ್ಡೇಟ್ಸ್ ಎಲ್ಲ ಹಾಕ್ತಾರೆ. ಸೊ ನನ್ನ ಆಸೆ ಏನಂದ್ರೆ ಅಟ್ಲೀಸ್ಟ್ ಒಂದು ವಾರದ ಮಟ್ಟಿಗಾದ್ರೂ ಅದಾಗ್ಬೇಕು. ನನಗೂ ಒಂದು ಆಸೆ ಇದೆ. ಹೆಂಗಿರುತ್ತೆ ನಮ್ಮ ಯೂತ್ಸ್ ಗಳೆಲ್ಲ ಹೆಂಗೆ ಯಾವ ತರ ಇರ್ತಾರೆ ಅನ್ನೋದು ಬಹಳ ಆಸೆ ಇದೆ. ಅದು ಆಕ್ಚುಲಿ ಹಿಂದೆನೆ ಒಂದ್ಸರಿ ಇತ್ತಲ್ಲ, ಆ ಚೈನಾದೆಲ್ಲ ಒಂದು ಅಪ್ಲಿಕೇಶನ್ಸ್ ಎಲ್ಲ ಬ್ಯಾನ್ ಮಾಡಿದಾಗ, ಟಿಕ್ಟಾಕ್ ಬ್ಯಾನ್ ಆದಾಗ ಇದ್ರಲ್ಲಿ ಆಕ್ಚುಲಿ ರೀಲ್ಸ್ ಅಂತ ಬಿಟ್ಟಿರ್ಲಿಲ್ಲ ಅಂದ್ರೆ ಎಷ್ಟೋ ಜನ ತಲೆ ಕೆಡ್ಸ್ಕೊಂಡಿರೋರು ಇನ್ಸ್ಟಾಗ್ರಾಮ್ ನಲ್ಲಿ. ಹೌದು. ಆಮೇಲೆ ಅವಾಗ ಇನ್ಸ್ಟಾಗ್ರಾಮ್ ಎಷ್ಟು ಜನ ತುಂಬಾ ಕಮ್ಮಿ ಯೂಸ್ ಮಾಡ್ತಾ ಇದ್ರು. ಹೌದು, ತುಂಬಾ ಕಮ್ಮಿ ಯೂಸ್. ಇವಾಗ ರೀಲ್ಸ್ ಅಂತ ಬಿಟ್ಟ ಮೇಲೆನೆ ಇನ್ಸ್ಟಾಗ್ರಾಮ್ ಸಖತ್ತಾಗಿ ಪಿಕಪ್ ಆಗಿರೋದು. ಹೌದು, ಸಖತ್ ಕಷ್ಟ ಇದೆ ಮಾತ್ರ ಮುಂದಿನ ದಿನಗಳಲ್ಲಿ. ಬಟ್ ಆ ತರ ಇದನ್ನೇ ನಂಬ್ಕೊಂಡು ಯಾರು ಬದುಕಬಾರ್ದು ಯಂಗ್ಸ್ಟರ್ಸ್. ನಾನು ಹೇಳೋದು ದೇ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್. ಆಮೇಲೆ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಗೊತ್ತು ಇದೊಂದು ಕಲರ್ಫುಲ್ ಪ್ರಪಂಚ ಅಂತ. ಆಮೇಲೆ ಎಷ್ಟೋ ನಾವು ಅಲ್ಲಿ ಇಲ್ಲಿ ಕೆಲವೊಂದೆಲ್ಲ ಕೇಳ್ತಿರ್ತೀವಿ, ಕೆಲವೊಂದು ನ್ಯೂಸ್ ಅಲ್ಲೂ ಕೂಡ ಬ್ರೇಕಿಂಗ್ ನ್ಯೂಸ್ ಅಂತ ಎಲ್ಲ ಹಾಕ್ತಾ ಇರ್ತಾರೆ. ಸಮ್ ಕಮಿಟ್ಮೆಂಟ್ಸ್, ಇಂಡಸ್ಟ್ರಿ ಕಮಿಟ್ಮೆಂಟ್ಸ್, ಅದು ಇದು ಅಂತೆಲ್ಲ ಒಂದಷ್ಟು ಇರುತ್ತೆ. ನಿಮಗೆ ಯಾವ್ದಾರ ಕೇಳಿರೋದು ಎಕ್ಸ್ಪೀರಿಯನ್ಸ್ ಯಾವ್ದಾರ ಆಗಿದೆಯಾ? ಆ ಥರ ಎಕ್ಸ್ಪೀರಿಯನ್ಸಸ್ ಆಗಿದೆ ಯಶವಂತ್ ಸ್ಟಾರ್ಟಿಂಗ್ ಡೇಸಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು 2008ನೇ ಇಸ್ವಿಲಿ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ಮುಗಿಸಿ ಬಂದಿದ್ದು ಏನಕ್ಕೆ ಅಂದರೆ ಒಂದು ನಾಯಕಿ ಆಗಬೇಕು ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಪ್ರಯತ್ನಗಳ ಪಡ್ತಾ ಗೊತ್ತಾಯ್ತು, ಇದು ತುಂಬ ದೊಡ್ಡ ಸಮುದ್ರ, ಇಲ್ಲಿ ಕಷ್ಟ ಇದೆ ಅಂತ. ಅಂದರೆ ನೀನು ಏನಾದರೂ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಆದರೆ ಅಥವಾ ನಿನ್ನ ಒಂದು ಪೇರೆಂಟ್ಸ್ ಯಾರಾದರೂ ದೊಡ್ಡ ಹೀರೋಯಿನ್ ಆಗಿದ್ದರೆ ನೀನು ಆಗೋದು ಈಸಿ ಇದೆ. ಅದು ಬಿಟ್ಟರೆ ಈ ರೀತಿಯ ಒಂದು ಕಷ್ಟಗಳು ಇದ್ದೇ ಇರುತ್ತೆ. ಆ್ಯಂಡ್ ನಾಟ್ ಓನ್ಲಿ ಇನ್ ಇಂಡಸ್ಟ್ರಿ, ಬಟ್ ನಮ್ಮ ಇಂಡಸ್ಟ್ರಿ ಯಾಕೆ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ ಅಂತಂದರೆ ಆಬ್ವಿಯಸ್ಲಿ ನಮ್ಮದು ಜಾಸ್ತಿ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಆಗಿರೋದ್ರಿಂದ ಎಲ್ಲ ಕಡೆ ಆ ವಿಷಯ ಎಕ್ಸ್ಪೋಸ್ ಆಗುತ್ತೆ. ಬಟ್ ಕೇಳಿರೋದುಂಟು, ಅದನ್ನು ನಾವು ಬೇಡ ಅಂತ ಹೇಳಿರೋದುಂಟು. ನನಗದು ಲಾಜಿಕೇ ಅನಿಸಲ್ಲ, ಅದನ್ನ ಸರಿನೇ ಅನ್ಸಲ್ಲ. ಸೊ ಹಾಗಾಗಿ ನಂಗೆ ಎಷ್ಟೊಂದು ಅವಕಾಶಗಳು ಮಿಸ್ ಆಗಿದೆ. ಆ್ಯಂಡ್ ಮುಖಕ್ಕೆ ಕೊಡ್ದಂಗೆ ಒಬ್ರು ಹೇಳಿದ್ದಾರೆ, ನಂಗೆ ಟ್ಯಾಲೆಂಟ್ ಇದೆ, ನಾನು ಬೆಳಿತೀನಿ ಅಂತ ಹೇಳಿದಾಗ ನೀನು ಟ್ಯಾಲೆಂಟ್ ತೊಗೊಂಡೇನು ಉಪ್ಪಿನಕಾಯಿ ಹಾಕ್ತೀಯಾ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಸೊ ಕೆಲವೊಂದ್ಸಲ ಅನಿಸುತ್ತೆ. ಬಟ್ ಆದರೆ ನಾವು ಏನೇ ಅದನ್ನೆಲ್ಲ ಮಾಡ್ಕೊಂಡು ಏನೇ ಒಂದು ದೊಡ್ಡ ಸಿನಿಮಾ ಮಾಡ್ತೀವಿ ಅಂದ್ಕೊಳ್ಳಿ, ಬಟ್ ಬ್ಯಾಕ್ ಟು ಪೆವಿಲಿಯನ್ ನಾರ್ಮಲ್ ಜೀವನಕ್ಕೆ ಬರಲೇಬೇಕಲ್ವ. ಸೊ ದಟ್ಸ್ ವೈ ನನಗೇನಂತಂದರೆ ಖಂಡಿತ ಇವಾಗ ನಾನು ಎಷ್ಟೊಂದು ಸಲ ಇಂಡಸ್ಟ್ರಿ ಬಿಟ್ಟು ಹೋಗೋಣ ಅಂತಲೂ ಅನಿಸಿದೆ ನನಗೆ. ಆದರೆ ಆ ಥರ ಅಂದ್ಕೊಂಡಾಗೆಲ್ಲ ನಾನು ಆಟೋದಲ್ಲಿ ಟ್ರಾವೆಲ್ ಮಾಡ್ತಿರ್ತೀನಿ ಅಂದ್ಕೊಳ್ಳಿ. ಅವಾಗ ಆಟೋ ಡ್ರೈವರ್ ಏನಾದರೂ ಹೇಳ್ಬಿಡ್ತಾರೆ, ಮ್ಯಾಮ್ ನಾನು ಅದರಲ್ಲಿ ನೋಡಿದ್ದೀನಿ ನಿಮ್ಮನ್ನ, ನೀವು ಮಾಡಬೇಕು ಹಂಗೆ ಹಿಂಗೆ. ಆವಾಗ ಅಯ್ಯಯ್ಯೋ ದೇವ್ರು ಸುಮ್ಮನೆ ಅಂತೂ ಕರ್ಕೊಂಬಂದಿರಲ್ಲ ನಮ್ಮನ್ನ ಇಲ್ಲಿಗೆ, ಏನೋ ಒಂದಿರುತ್ತೆ. ಮೇ ಬಿ ಪರವಾಗಿಲ್ಲ, ಒಂದು 60 ವರ್ಷ ಆದಾಗ ಬರುತ್ತೆ, ಅದು ನೋಡೋಣ ಬಿಡಿ. ಈಗ ತಿಥಿ ತಾತಾಗೆ ಆ ಏಜಲ್ಲಿ ಒಂದು ಆ ಫೇಮ್ ಬರುತ್ತೆ ಅಂತ ಯಾರಿಗೆ ಗೊತ್ತಿತ್ತು. ಆಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಮೋನಿಕಾ ಅದ್ರಲ್ಲಿ ಮಾಡಿದಾರೆ ಗೊತ್ತಾ, ಅವ್ರು ಎಷ್ಟೊಂದು ವರ್ಷಗಳಿಂದ ಸಿನಿಮಾಗಳು ಮಾಡ್ಕೊಂಡಿದ್ದಾರೆ. ಆದ್ರೆ ರಜನಿಕಾಂತ್ ಅವರು ಹೀರೋ ಮಾಡಿರೋ ಸಿನಿಮಾದಲ್ಲಿ ಒಂದು ಆ ಪೂಜಾ ಹೆಗ್ಡೆ ಜೊತೆ ಈ ತರದೊಂದು ಸಾಂಗ್ ನ ಇಮ್ಯಾಜಿನ್ ಮಾಡ್ಕೋತಾರೆ ಡೈರೆಕ್ಟ್ರು, ಅವ್ರು ಇಷ್ಟು ಹಿಟ್ ಆಗ್ತಾರೆ ಇದ್ರಲ್ಲಿ ಅಂತ ಅವ್ರಿಗೇನ್ ಗೊತ್ತಿತ್ತು ಆ ಏಜ್ ಅಲ್ಲಿ. ಸೊ ವಾಟ್ ಐ ಬಿಲೀವ್ ಅಂದ್ರೆ, ಓಕೆ ನನಗೊಂದು 55 ವರ್ಷ ಆದಾಗ ಈ ತರದ್ ಬರ್ಬೋದು ಟರ್ನಿಂಗ್ ಪಾಯಿಂಟ್, ಮೇ ಬಿ ಆ ತರ ಏನಾದ್ರು ಅವಾರ್ಡ್ ಸಿನಿಮಾ ಸಿಗುತ್ತೆ. ರವಿಶಂಕರ್ ಎಕ್ಸಾಂಪಲ್ ಇದಾರಲ್ಲ, ಹೌದು ಹೌದು ಹೌದು, ಬರೀ ಡಬ್ಬಿಂಗ್ ಆರ್ಟಿಸ್ಟ್ ಆಗ್ಬಿಟ್ಟು ನಿಮಗೆ ಅವ್ರು ಆಫ್ಟರ್ 15 ಅನ್ಸುತ್ತೆ ಅವರು ವಿಲನ್ ಆಗಿದೆ. ಹೌದು. ಆಮೇಲೆ ಹಾಲಿವುಡ್ ಅಲ್ಲೂ ಅಷ್ಟೇ, ಯಾರೋ ಒಬ್ರು ಫೇಮಸ್ ಆಕ್ಟ್ರೆಸ್ ಅವರು 39 ಇಯರ್ಸ್ಗೆ ಅವ್ರಿಗೆ ಫಸ್ಟ್ ಸಿನಿಮಾ ಸಿಕ್ಕಿರೋದು. ಆಮೇಲೆ ಚಿಯಾ ವಿಕ್ರಮ್, he started his career when he was 38. ಸೊ ನಾವು ಹೇಳಕ್ಕಾಗಲ್ಲ, ಯಾವಾಗ ಬೇಕಾದ್ರೆ ಬರ್ಬೋದು. ಆದ್ರೆ ನೀನ್ ಟ್ರ್ಯಾಕ್ ಅಲ್ಲೇ ಇರಬೇಕು, ನೀನ್ ಆಕ್ಟಿಂಗ್ ಟ್ರ್ಯಾಕ್ ಅಲ್ಲೇ ಇರಬೇಕು. ಸೊ ನನಗೆ ಆ ಹೋಪ್ ಇದೆ. ಅಂಡ್ ನನಗೆ ತುಂಬಾ ನಂಬಿಕೆ ಇದೆ, ಯಾವ್ದಾದ್ರು ಆ ಥರದೊಂದು ಪಾತ್ರ ಸಿಕ್ಕಿದ್ರೆ ಮಾತ್ರ ನಾನು ಖಂಡಿತ ತಿಂದಾಕ್ತೀನಿ ಅಂತ. ಇನ್ಫ್ಯಾಕ್ಟ್ ನಾನು ಸೂರ್ಯಣ್ಣ ಅಂತ ಒಂದು ಸಿನಿಮಾ ಮಾಡಿದೆ ಗೊತ್ತಾ ಇವಾಗ, ಅದರಲ್ಲಿ ಡಬಲ್ ಶೇಡ್ ಪಾತ್ರ. ಯಾರ್ಯಾರು ಆ ಸಿನಿಮಾ ನೋಡಿದ್ದಾರೆ, ನೋಡಿಲ್ದೇ ಇದ್ರೂ ಕಮೆಂಟ್ ಹಾಕಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಕಮೆಂಟ್ಸ್ ನನಗೇನು ಅಫೆಕ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ನಮ್ಮ ವಿಡಿಯೋಗೆ ಎಂಗೇಜ್ಮೆಂಟ್ ಆಗುತ್ತೆ. ಯಾರ್ಯಾರು ನನ್ನ ಪಾತ್ರನ ನೋಡಿದ್ದಾರೆ ಅವ್ರು ತುಂಬಾನೇ ಅಪ್ರಿಷಿಯೇಟ್ ಮಾಡಿದ್ರು. ಬೈ ಚಾನ್ಸ್ ನಾನು ಹೇಳೋದು, ಅದೇ ಒಂದು ಪಾತ್ರನ ನಾನು ಯಾವುದಾದ್ರೂ ದೊಡ್ಡ ಪ್ರೊಡಕ್ಷನಲ್ಲಿ ಅಥವಾ ದೊಡ್ಡ ಹೀರೋ ಮಾಡಿದಂಥ ಒಂದು ಸಿನಿಮಾದಲ್ಲಿ ಮಾಡಿದ್ದಿದ್ರೆ ನಾನು ಎಲ್ಲೋ ರೀಚ್ ಆಗಿರ್ತಿದ್ದೆ. ಫಾರ್ ಎಕ್ಸಾಂಪಲ್ ದುನಿಯಾ ವಿಜಯ್ ಸರ್ ಮೂವಿಲಿ ಅಥವಾ ಶಿವಣ್ಣನ ಮೂವಿಲಿ ಆ ಪಾತ್ರ ಬಂದಿದ್ದಿದ್ರೆ ಎಲ್ಲೋ ರೀಚ್ ಆಗಿರ್ತದೆ. ನೀವು ನನ್ನ ಫುಟೇಜಸ್ ಇದೆ, ನಾನು ತೋರಿಸ್ತೀನಿ, ತುಂಬಾ ಚೆನ್ನಾಗಿತ್ತು ಪಾತ್ರ, ರಗಡ್ ಪಾತ್ರ. ಒಂದು ಅಮಾಯಕಿ ಥರ ಇದ್ದು ಅವನ್ನ ಲವಲ್ ಬೆಳೆಸ್ಕೊಂಡು ಅವಳು ಕೊನೆಯಲ್ಲಿ ಅವಳು ರಿಯಲ್ ಫೇಸ್ ರಿವೀಲ್ ಆಗುತ್ತೆ. ಸೊ ಆ ಥರದೊಂದು ಪಾತ್ರ
ನಂಗೆ ತುಂಬಾನೇ ಇಷ್ಟ ಆಯ್ತು. ನಾನು ಅದೇ ಅನ್ಕೋತಾ ಇರ್ತೀನಿ, ನಮ್ಗೆ ಯಾಕೆ ಈ ಥರ ಇವಾಗ ನೂರ್ ಸಾಮಿ ಅಂತ ಒಂದು ಬಂದಿದೆ ತಮಿಳಲ್ಲಿ ಮೂವಿ, ಒಂದು ಸಿಂಗಲ್ ಪೇರೆಂಟ್ ಕತೆ, ವಿಮೆನ್, ಆ ಥರ ಪಾತ್ರಗಳು ಬರಬೇಕು ನಮ್ಮ ಕನ್ನಡದಲ್ಲಿ. ಆ ಥರ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಬರಬೇಕು. ಬಂದಾಗ ಅವ್ರ ಕಣ್ಣಿಗೆ ನಾವು ಕಾಣಿಸ್ಬೇಕು, ಓ ಚಿತ್ರ ಒಬ್ರಿದ್ದಾರೆ ಸಖತ ಮಾಡ್ತಾರೆ ಅಂತ ಅನ್ಸ್ಬೇಕು ಅವ್ರಿಗೆ. ಆ ಥರ ಇಷ್ಟ. ಹಂಗಂತ ಸಿನಿಮಾಗಳು ಸಿಗಲ್ಲ ಅಂತೇನಿಲ್ಲ, ಇವಾಗ ಮಾಡ್ತೀನಿ ಅಂದರೆ ಎಷ್ಟೊಂದು ಸಿನಿಮಾಗಳು ಸಿಗುತ್ತೆ. ಆದರೆ ಸುಮ್ಮನೆ ಏನೋ ಒಂದು ಮಾಡೋದಕ್ಕೆ ಇಷ್ಟ ಇಲ್ಲ. ನನಗೇನಂತಂದರೆ ಯಾರಾದರೂ ಥಿಯೇಟ್ರಿಂದ ಆಚೆ ಬಂದರೆ ನಮ್ಮ ಪಾತ್ರ ನೋಡ್ಬಿಟ್ಟು ಓ ಚಿತ್ರನ್ ಬಿಟ್ಟು ಇನ್ನು ಯಾರೂ ಮಾಡೋಕ್ಕಾಗ್ತಿರಲ್ಲ ಈ ಕ್ಯಾರೆಕ್ಟ್ರು ಅನ್ನೋ ಥರ ಒಂದು ಇರಬೇಕು. ಪರವಾಗಿಲ್ಲ, ಇನ್ನು 10 ವರ್ಷ ಆಗುತ್ತಾ ಪರವಾಗಿಲ್ಲ, ನನಗೆ 60 ವರ್ಷ ಆದಾಗ ಆ ಥರದೊಂದು ಕ್ಯಾರೆಕ್ಟರ್ ಬಂದರೂ ಮಾಡ್ತೀನಿ ನಾನು. ಅಲ್ಲಿವರೆಗೂ ಆಕ್ಟಿವ್ ಆಗಿರ್ತೀನಿ. ನನಗೆ ನಾನು 4ನೇ ಕ್ಲಾಸಿಂದ ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಆಸೆ ಇರೋದು. ಸೊ ಹಾಗಾಗಿ ಇದು ಒಂಥರ ನಮ್ಮ ಫಸ್ಟ್ ಬಾಯ್ ಫ್ರೆಂಡ್ ಅಥವಾ ಫಸ್ಟ್ ಲವ್ ಇದ್ದಂಗೆ. ಸೊ ಅದನ್ನು ಬಿಡೋದಕ್ಕಾಗಲ್ಲ. ಸೊ ಈ ಪ್ರೊಫೆಷನಲ್ ಅಂತ ಬಂದಾಗ ಪರ್ಸನಲ್ ಲೈಫಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ, ಹೆಂಗೆ ಏನು ಅಂತ? ಈಗ ಓಕೆ, ನಿಮ್ಮ EMIs ಇದೆ, ನಿಮ್ಮ ಕಮಿಟ್ಮೆಂಟ್ಸ್ ಇದೆ, ಎಲ್ಲ ಓಕೆ, ಎಲ್ಲ ನಡೀತಾ ಇದೆ ಒಂದು ಕಡೆಯಿಂದ. ಪರ್ಸನಲ್ ಲೈಫ್ ಏನು ಇಲ್ವಲ್ಲ. ನನಗೂ ಅದೇ ಇವಾಗ ಯೋಚನೆ ಮಾಡ್ತಿದ್ದೀನಿ, ಏನು ಪರ್ಸನಲ್ ಲೈಫ್ ಬಗ್ಗೆ ಕೇಳ. ಪರ್ಸನಲ್ ಲೈಫ್ ಏನಿಲ್ಲ, ನಮ್ಮ ಅಮ್ಮ ಜೊತೆ ಒಂದಷ್ಟು ಏನೇನು ನಡೀತು ಇವತ್ತು ಅದು ಇದು ಎಲ್ಲ ಶೇರ್ ಮಾಡ್ಕೋತೀನಿ ಅಷ್ಟೇ. ಪರ್ಸನಲ್ ಲೈಫ್ ಬೇರೆ ಏನೂ ಇಲ್ಲ. ಮದುವೆ, ಮಕ್ಕಳು, ಸಂಸಾರ? ಅಯ್ಯೋ ಇಲ್ಲ, ನಿಜವಾಗ ಖಂಡಿತವಾಗ್ಲೂ ಐಡಿಯಾ ಇಲ್ಲ. ಅಂದ್ರೆ ಮದುವೆ ಆಗ್ಬೇಕು ಅಂತ ಇದೆಯಾ? ಇಲ್ಲ, ನಿಜವಾಗ್ಲೂ ಇಲ್ಲ. ಮದ್ವೆನೇ ಆಗ್ಬಾರ್ದು ಅನ್ನೋ ತರ ಐಡಿಯಾ ಇದೆ. ಏನಕ್ಕೆ ಆ ಡಿಸಿಷನ್? ಯಾಕೆ ಆ ಡಿಸಿಷನ್ ಅಂತಂದ್ರೆ, ಒಂದು ಲೆವೆಲ್ ಆಫ್ ಮೆಚುರಿಟಿ ಬಂದ್ಮೇಲೆ, ಮೆಚುರಿಟಿ ಅಂತಾನು ಹೇಳ್ಬೋದು, ಬಟ್ ಈಗ ನಡೀತಾ ಇರೋ ಸಿನಾರಿಯೋ ನೋಡ್ಬಿಟ್ಟು ಕೂಡ ಭಯನೂ ಇರ್ಬೋದು. ನನಗೆ ಅದು ಗೊತ್ತಾಗಲ್ಲ. ಅಂದ್ರೆ ಸೂಕ್ತವಾದ ವ್ಯಕ್ತಿ ಸಿಗ್ತಾರಾ ಇಲ್ವಾ ಅನ್ನೋದು ಗೊತ್ತಾಗಲ್ವಲ್ಲ. ಸ್ಪೇಸ್ ಕೊಡೋರು ಸಿಗಬೇಕು. ಸ್ಪೇಸ್ ಇಲ್ಲದೆ ಇದ್ದಾಗಲೇ ಸಫೋಕೇಶನ್ ಶುರುವಾಗೋದು. ಅಲ್ಲಿಂದನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಶುರುವಾಗೋದು, ಮಿಸ್ಕಮ್ಯುನಿಕೇಶನ್ ಆಗೋದು, ಮತ್ತು ಏನೇನೋ ಆಗೋದು. ಸೊ ಹಾಗಾಗಿ ಆಮೇಲೆ ಮದುವೆ ಅನ್ನೋದು ಹೇಗೆ ಅಂತಂದರೆ ಇಟ್ಸ್ ಅ ಲೀಗಲ್ ಕಮಿಟ್ಮೆಂಟ್, ಆ್ಯಂಡ್ ಅದರಿಂದ ವಾಪಸ್ ಬರೋದು ಕೂಡ ಸ್ಟ್ರೆಸ್ಫುಲ್. ಇದನ್ನು ನೀವು ಹೋಲಿಸ್ಕೊಂಡ್ರೆ ನಾನು ನೋಡಿದ್ದೀನಿ. ಸೊ ನೋ ಐಡಿಯಾ ಆಫ್ ಮ್ಯಾರೇಜ್. ಇವಾಗ ಹೆಣ್ಮಕ್ಳಿಂದಾನೇ ಜಾಸ್ತಿ ದೌರ್ಜನ್ಯ ಆಗ್ತಿದೆ. ಸೊ ಹಾಗಾಗಿ ಹೆಣ್ಮಕ್ಳು ಕೆಲವು ಹೆಣ್ಮಕ್ಳಿಂದ ಆಗ್ತಾ ಇದೆ. ನೋಡಿದೀನಿ, ನಾನು ನೋಡ್ತಾ ಇದೀನಲ್ಲ ಎಲ್ಲ ರೀಲ್ಸ್ಗಳು, ಇದು ಎಲ್ಲ. ಮೊನ್ನೆ ಯಾವುದೋ ಆ ಡಾಕ್ಟರ್ದು ಇನ್ಸಿಡೆಂಟು, ಅಯ್ಯಪ್ಪ, ಮೇಲ್ಗಡೆಯಿಂದ ತಳ್ಳಿದ್ದು ಅದೊಂದು ಮತ್ತೆ ಇನ್ನೊಂದು ಯಾವುದೋ ಬ್ಯಾಡ್ರಳ್ಳಿ ಹತ್ರ ಚೇರ್ಗೆ ಕಟ್ಬಿಟ್ಟು ಅವರೆಲ್ಲ ಕೂತಿದ್ದು. ಸೊ ಸ್ಕೇರಿ ಇದೆ. ಇಟ್ಸ್ ನಾಟ್ ಲೈಕ್, ಇವಾಗ ಏನು ಗೊತ್ತಾ, ಎಲ್ಲವೂ ಆಗೋಗಿದೆ ಈಗ ಜಗತ್ತಲ್ಲಿ. ಒಂದು ತಂದೆ ತಾಯಿಗಳನ್ನ ಮಕ್ಕಳು ಇದು ಮಾಡೋದು, ಮಕ್ಕಳುಗಳನ್ನ ತಂದೆ ತಾಯಿಗಳು ಒಂದು ಹಾರ್ಮ್ ಮಾಡೋದು, ಮತ್ತೆ ಪಾರ್ಟ್ನರ್ ಹಾರ್ಮ್ ಮಾಡೋದು. ಸೊ ನಮ್ಮನ್ನ ಬಿಟ್ಟು ಇನ್ಯಾರನ್ನೂ ನಾವು ನಂಬಕ್ಕಾಗಲ್ಲ ಈಗ. ಸೊ ಆಮೇಲೆ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಳು ಇಲ್ಲ, ಎಲ್ಲ ಇಬ್ರು ಈ ಡಿಸಿಷನ್ ಬಂದ್ಬಿಟ್ರೆ ಹೆಂಗೆ ಮುಂದೆ ಪ್ರಪಂಚ? ಇಲ್ಲಪ್ಪ, ನಾನು ಇತ್ತಿಗೆ ಆಲ್ರೆಡಿ ಏನ್ ಗೊತ್ತಾ, ಈಗ ಸುಮಾರು ಕಮಿಟ್ಮೆಂಟ್ ಇದೆ, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅನ್ನೋಷ್ಟಲ್ಲೇ ನಿಮಗೆ 35-40 ವರ್ಷ ಆಗೋಗ್ತಾ ಇದೆ. 40 ಆಯ್ತು ಅಂದ್ರೆ ನಿಮಗೆ ಎಣ್ಣೆ ಕೊಡಲ್ಲ, ಅಟ್ಲೀಸ್ಟ್ ಗಂಡು ಕೊಡಲ್ಲ. ಹಂಗಿದ್ದಾಗ ಸಿಂಗಲ್ ಲೈಫ್ ಇಸ್ ಬೆಟರ್ ಅಂದ್ಕೊಂಡು ಎಲ್ರು ಅದೇ ತರ. ನಾನು ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದೆ. 1.5 ವರ್ಷದ ಮಗುಗೆ, ನೋಡಿದ್ರ ನೀವು ಅದನ್ನ? 1.5 ವರ್ಷದ ಮಗುಗೆ ಒಂದು ಕಸಿನ್ ಏನೋ ರೇಪ್ ಮಾಡಿ ಆ ಮಗು ತೀರ್ಕೊಂಡೋದು. ಅದನ್ನ ನೋಡಿದ್ಮೇಲೆ ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಇವಾಗ ನಾನು ಮದುವೆ ಆಗೋದು, ನನಗೊಂದು ಮಗು ಆಗೋದು, ಈ ಒಂದು ಕೆಟ್ಟ ಪ್ರಪಂಚಕ್ಕೆ ಅದನ್ನ ನಾನು ಬಿಡೋದು ತಂದು, ಮತ್ತೆ ಅದನ್ನ ಏನಾಗ್ಬೋದ್ರು ಆಗ್ಬಿಡುತ್ತೆ ಅಂತ ಕಾಪಾಡೋದು. ಯಾಕೆ ಬೇಕಾ ಸ್ಟ್ರೆಸ್ಸು? ನನಗೇನು ಅನ್ಸುತ್ತೆ ಅಂತಂದರೆ, ಆಯಿತು ನೀವು ಕೇಳ್ಬೋದು ಹಾಗಿದ್ರೆ ಏನು ನಿಮ್ಮದು ಗೋಲ್ ಅಂತ. ಆಯಿತು, ನನ್ನ ಕಮಿಟ್ಮೆಂಟ್ಗಳನ್ನೆಲ್ಲ ತೀರಾದ ಮೇಲೆ ಯಾವುದಾದ್ರೂ ಆಲ್ರೆಡಿ ಹುಟ್ಟಿರುತ್ತೆ ಗೊತ್ತಾ ಜಗತ್ತಿನಲ್ಲಿ ಪಾಪೋ, ಅದಕ್ಕೆ ಏನಾದರೂ ಒಂದು ಎಜುಕೇಷನ್ನು ಏನೋ ಒಂದು ಅದ್ರದ್ದು ಲೈಫ್ ಕಂಪ್ಲೀಟ್ ಸೆಟ್ಲ್ ಆಗೋ ಥರ, ಅದು ಯಾವುದಾದ್ರೂ ಆಶ್ರಮದಲ್ಲಿದ್ದರೆ ಅದ್ರದ್ದು ಏನು ಎಜುಕೇಷನ್ ಇದಿರುತ್ತೆ ಅದು ನಾನು ನೋಡ್ಕೋತೀನಿ ಅನ್ನೋ ಥರ. ಸೊ ದಟ್ ಈಸ್ ಅ ವೆರಿ ಥಾಟ್ಫುಲ್ ಡಿಸಿಷನ್ ದ್ಯಾನ್ ದಿಸ್ ಅಂತ ನನಗನ್ಸುತ್ತೆ. ಯಾವಾಗಲೂ ಸ್ವಲ್ಪ ಹಿರಿಯರೆಲ್ಲ ಹೇಳ್ತಾರಲ್ಲ, ನೀನು ಮದುವೆ ಮಕ್ಕಳು ಸಂಸಾರ ಎಲ್ಲ ಆದಮೇಲೆ ಅದೊಂದು ಕಂಪ್ಲೀಟ್ ಒಂದು ಲೈಫ್ನ ನೀನು ನೋಡ್ದಂಗೆ ಅನ್ನೋ ಥರ ಭೂಮಿಗೆ ಬಂದಮೇಲೆ ಆ ಥರ ಏನೂ ಇಲ್ಲ. ಆಮೇಲೆ ಇನ್ನೊಂದು, ಈ ಮದರ್ಹುಡ್ ಅನ್ನೋದು ಜಸ್ಟ್ ನಾವು ಮಗು ಮಾಡಿಕೊಂಡ್ರೆ ಬರುತ್ತೆ ಅನ್ನೋ ಥರ ಎಲ್ಲ ಏನೂ ಇಲ್ಲ. ನೀವು ಒಂದು ಪೆಟ್ನ ಕೇರ್ ಮಾಡಿದಾಗಲೂ ಕೂಡ ಯು ವಿಲ್ ಫೀಲ್ ದಟ್ ಯು ವಿಲ್ ಬಿ ಹ್ಯಾವಿಂಗ್ ದಟ್ ಎಮೋಷನ್. ಸೊ ಐ ಫೀಲ್ ಯಾರಾದರೂ ಜಗತ್ತಿನಲ್ಲಿ ಆಲ್ರೆಡಿ ಹುಟ್ಟಿರೋಂಥ ಮಗುಗೆ ನೀಡೆಡ್ ಇದೆ ಅಂತಂದಾಗ ಅದಕ್ಕೆ ಸಹಾಯ ಮಾಡೋದು, ದಟ್ಸ್ ಫೈನ್. ಇನ್ಸ್ಟೆಡ್ ಆಫ್ ಅಂದರೆ ಮಾಡ್ಕೋಬೇಕು ಅಂತಾನೆ ಮಾಡಿಕೊಂಡು ಅದಕ್ಕೊಂದು ಹೆಣ್ಮಗುವಾಗಿ ಅದನ್ನು ಕಾಪಾಡಿಕೊಂಡು, ಸೋ ಸ್ಟ್ರೆಸ್ಫುಲ್. ಬಟ್ ಯಾರ್ಯಾರು ಮಾಡ್ತಿದ್ದಾರೆ ಆ ಕೆಲಸಗಳನ್ನ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಬಿಕಾಸ್ ಈಗ ಇರೋ ಒಂದು ಸಿನಾರಿಯೋಲ್ಲಿ ಕಾಪಾಡೋದಿದೆಯಲ್ಲ ಮಗುನ, ತುಂಬ ಕಷ್ಟ ಇದೆ. ಎವ್ರಿ ಟೈಮ್ ಯು ಹ್ಯಾವ್ ಟು ಕೀಪ್ ಎನ್ ಐ ಆನ್ ಹರ್. ಸೊ ಇಟ್ಸ್ ಟಫ್, ತುಂಬಾ ಟಫ್. ನಂಗೆ ಮೊನ್ನೆ 1.5 ವರ್ಷದ ಮಗುಗೆ ಆಗಿದ್ದನ್ನು ನೋಡ್ಬಿಟ್ಟು ಸಖತ್ ಬೇಜಾರಾಯಿತು. ಇವಾಗ ನನ್ನ ಸುತ್ತಮುತ್ತನೂ ಎಷ್ಟೊಂದು ಚಿಕ್ಕ ಮಕ್ಳುಗಳನ್ನ ನೋಡ್ತಾ ಇರ್ತೀನಿ, ಆಗ ಅನ್ಕೋತಾ ಇರ್ತೀನಿ, ಯಾವ ಥರ ವರ್ಲ್ಡ್ನ ಇವ್ರು ಮುಂದಕ್ಕೆ ಫೇಸ್ ಮಾಡ್ತಾರಪ್ಪ, ನಾವೇ ಈ ಥರ ಫೇಸ್ ಮಾಡಿ ನಮಗೆ ಬೇಜಾರಾಗ್ತದೆ. ಇನ್ನೂ ಟಾಕ್ಸಿಕ್ ಆಗುತ್ತಲ್ಲ ಈಗ ಹೋಗ್ತಾ
ಹೌ ದೇ ವಿಲ್ ಫೇಸ್ ಇಟ್ ಅಂತ ಅನ್ಸುತ್ತೆ ನನಗೆ. ಭಯ ಆಗತ್ತೆ. ಸೊ ಮದುವೆನೇ ಬೇಡ ಅನ್ನೋದಕ್ಕೆ ಕೆಲವೊಂದಷ್ಟು ನಿಮಗೆ ಹೌದು, ಡಿಸಿಷನ್ಗಳು ತಗೊಳಕ್ಕೆ ಕೆಲವೊಂದಷ್ಟು ವಿಚಾರಗಳೆಲ್ಲ ಇದೆ. ಹೌದು. ಈಗ ಮನೇಲಿ ಏನಾದ್ರು ಫೋರ್ಸ್ಫುಲ್ ಇಲ್ಲ 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 ಇಲ್ಲ, ನಮ್ಮ ಮನೇಲಿ ಏನಂತಂದ್ರೆ ನೆಮ್ಮದಿಯಾಗಿರ್ಬೇಕಷ್ಟೇ. ಆಮೇಲೆ ಇನ್ನೊಂದೇನು ಗೊತ್ತಾ ಕಾನ್ಸೆಪ್ಟು, ಮದುವೆ ಆದ್ರೂ ಯಾರಾದ್ರೂ ಇವಾಗ ನೆಕ್ಸ್ಟ್ ಮದುವೆ ಆದ್ರೂ ಅಥವಾ ಯಾರಾದ್ರೂ ನಮ್ಮ ಲೈಫಲ್ಲಿ ಬಂದ್ರು ನೆಮ್ಮದಿ ಕೊಡೋರು ಬರಬೇಕು ಜೀವನದಲ್ಲಿ. ಇರೋ ನೆಮ್ಮದಿನ ಹಾಳು ಮಾಡಿ ಅದರಿಂದ ಆಚೆನೂ ಬರೋಕ್ಕಾಗದೆ ಆ ಥರದವ್ರಂತೂ ಖಂಡಿತ ಬೇಡ. ನಿಜವಾಗ್ಲೂ ಲೈಫ್ ಹಾಳಾಗುತ್ತೆ. ನಿಜ ನಿಜ ನಿಜ. ಆಮೇಲೆ ಆ ಥರ ಯಾರು ಸಿಗ್ತಾನೆ ಇಲ್ಲ. ನನಗೂ ಅನ್ಸುತ್ತೆ ಇವಾಗ ಕೆಲವೊಂದು ರೀಲ್ಗಳನ್ನೆಲ್ಲ ನೋಡಿದಾಗ ಯಾಕೆ ನಮಗೆ ಈ ಥರ ಯಾರೂ ಸಿಗಲ್ಲ. ಆ್ಯಂಡ್ ಎಷ್ಟೊಂದು ಜನ ಅನ್ಕೊಬೋದು ನಾವಂತೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ, ಇವಾಗ ಒಂದು ಬಡತನದ ಜೀವನಕ್ಕೂ ಅಡ್ಜಸ್ಟ್ ಆಗ್ತೀವಿ, ಎಲ್ಲ ಒಂಥರ ಆಲ್ರೌಂಡರ್ ಥರ. ಬಟ್ ಯಾಕೆ ಒಂದು ಪಾರ್ಟ್ನರ್ ನಮ್ಗೆ ಸಿಕ್ಕಿಲ್ಲ ಅನ್ನೋ ಥರನೂ ಬರುತ್ತೆ ಮೈಂಡಲ್ಲಿ. ಬಟ್ ಯಾರಿಗೂ ಆ ಒಂದು ಡಿಸರ್ವಿಂಗೇ ಇಲ್ಲ ಅಂತ ಅನ್ಕೋತೀನಿ. ಅಂದ್ರೆ ಈಗ ಲವ್ ಮಾಡಿ ಮದುವೆ ಆದ್ರೂ ಸ್ಟಾರ್ಟಿಂಗ್ ಮಾತ್ರ ಚೆನ್ನಾಗಿರುತ್ತೆ. ಆಮೇಲೆ ನಾ ಇವಾಗ 16 years ಸಂಸಾರ ಮಾಡಿರೋರೆಲ್ಲ ಬ್ರೇಕ್ ಆಗಿರೋದನ್ನ ನೋಡ್ತಾ ಇದ್ದೀನಿ. ಸೊ ದೆನ್ ಹೌ ಕೆನ್ ಯು ಬಿಲೀವ್ ದಟ್ ಇದು ನಡೆಯುತ್ತೆ, ವರ್ಕ್ ಆಗುತ್ತೆ ಅಂತ ಹೆಂಗೆ ಅನ್ಕೋತೀರಾ? ಆ್ಯಂಡ್ ಇವಾಗ 1 month ಆನಿವರ್ಸರಿ ಎಲ್ಲ ಮಾಡ್ತಾ ಇದ್ದಾರೆ. ಮದುವೆ ಆಗಿ 1 monthಗೆ ಕೇಕ್ ಕಟ್ ಮಾಡ್ತಾರೆ. ಅಂದ್ರೆ ನೆಕ್ಸ್ಟ್ ಎಲ್ಲ ಹೆಂಗ್ ಬರುತ್ತೆ ಅಂದ್ರೆ ಮದುವೆ ಆಗಿ 1 ವಾರ ಕೇಕ್ ಕಟ್ ಮಾಡ್ತಾರೆ. 1 ವಾರ ನಾವು ಸಸ್ಟೈನ್ ಆಗಿದ್ದೀವಿ ಅಂತ. ಅದೇ ಖುಷಿ. ಅದೇ ಖುಷಿ. ಸೊ ನನ್ಗನ್ಸುತ್ತೆ ಈ ಥರ ಒಂಥರ ನನಗೇನು ಅನ್ಸುತ್ತೆ ಗೊತ್ತಾ, ನಾನು ಎಷ್ಟು ಬೋಲ್ಡ್ ಮತ್ತು ಸ್ಟ್ರೈಟ್ ಫಾರ್ವರ್ಡು, ಇದೇ ಥರ ಬೋಲ್ಡ್ ಆಗಿರೋರು ಬರಬೇಕು. ಆ್ಯಂಡ್ ತುಂಬಾ ಬ್ರಾಡ್ ಆಗಿ ಥಿಂಕ್ ಮಾಡೋರು ಸಿಗಬೇಕು. ಹಂಗಿದ್ದಾಗ ಮಾತ್ರ ಇಬ್ರಿಗೂ ಒಬ್ರಿಗೊಬ್ರಿಗೆ ಸ್ಪೇಸ್ ಸಿಗುತ್ತೆ ಆ್ಯಂಡ್ ಸಸ್ಟೈನ್ ಆಗುತ್ತೆ ರಿಲೇಷನ್ಶಿಪ್ಪು. ಇಲ್ಲಾಂದ್ರೆ ಇಟ್ಸ್ ವೆರಿ ಟಫ್. ಈಗೋ ಇರೋರು ಬಂದ್ಬಿಟ್ರೆ, ಸ್ಪೇಸ್ ಕೊಡದಿರೋರು ಬಂದ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೋ ಮ್ಯಾರೇಜ್ ಕಾನ್ಸೆಪ್ಟ್. ನೋ ಮ್ಯಾರೇಜ್. ಎಲ್ಲ ನಿಮ್ಮನ್ನೇ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಹೆಂಗೆ ಮಾಡ್ತೀವಿ? ಮಾಡಲಿ, ನೆಮ್ಮದಿಯಾಗಿರ್ತಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಓಕೆ, ನಾನೇನು ಮಾಡಬೇಕು ಹೇಳಿ ನೆಕ್ಸ್ಟ್? ಆಗ್ಬೇಡಿ. ಆಗ್ಬೇಡಿನ ಆಗ್ಬಿಡಿನ? ಆಗ್ಬಿಡಿಯಲ್ಲ, ಆಗ್ಬೇಡಿ. ಆರಾಮಾಗಿ ಹಿಂಗೆ ಆರಾಮಾಗಿರಿ. ಅದೇ ನಾನು ಹೇಳಿದ್ನಲ್ಲ, ಯಾವ್ದಾದ್ರು ಆಲ್ರೆಡಿ ಜಗತ್ತಲ್ಲಿ ಹುಟ್ಟಿರುವಂತ ಮಗುವೆ ಒಂದು ಒಳ್ಳೆ ಲೈಫ್ ಕೊಡಿ. ಕಾರ್ನಲ್ಲಿ ಏನೋ ಜ್ಞಾನೋದಯ ಆದಂಗೆ. ಹೌದು, ಆಗ್ಬೇಡಿ. ನಾನು ಹೇಳ್ತಾ ಇದೀನಿ ಕೇಳಿ, ಆಗ್ಬೇಡಿ. ನಾನು ಅದನ್ನೇ ಹೇಳ್ತಿದ್ದೀನಿ. ಇವ್ನು ಡೈಲಿ ಒಂದು ರೀಲ್ಸ್ ಕಳ್ಸೋದು ನಂಗೆ ಆಗ್ಬಾರ್ದು ಅಂತ. ಹೌದು. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.